ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಇವತ್ತು ಬೆಳಗ್ಗೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೆ. ಮತ್ತೆ ಯಾಕೆ ಇಷ್ಟು ದಿನ ವ್ಲಾಗ್ ಅಪ್ಲೋಡ್ ಮಾಡಿರಲಿಲ್ಲ ಅಂದರೆ ನನ್ನ ಫೋನ್ಗೆ ನೀರು ಬಿದ್ದು ಹಾಳಾಗಿತ್ತು. ಅದಕ್ಕೋಸ್ಕರ ಇಷ್ಟು ದಿನ ವ್ಲಾಗ್ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ. ಮತ್ತೆ ಇನ್ಮೇಲಿಂದ ಒಂದಿನ ಬಿಟ್ಟು ಒಂದಿನ ವ್ಲಾಗ್ನ ಅಪ್ಲೋಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೀವೇನು ಹೇಳ್ತೀರಾ ಕಮೆಂಟ್ ಮಾಡಿ, ಆಯಿತಾ? ಮತ್ತೆ ಏನು ಗೊತ್ತಾ, ನಾನು ಬ್ಲಾಗ್ ಅಪ್ಲೋಡ್ ಮಾಡಿದಾಗ ಮತ್ತೆ ಅಪ್ಲೋಡ್ ಮಾಡ್ದಿಲ್ದಾಗ ನನ್ನ ಫ್ರೆಂಡ್ಸ್ ಮತ್ತು ನನ್ನ ಫ್ಯಾಮಿಲಿ ಮೆಂಬರ್ಸ್ ವ್ಲಾಗ್ನ ನೋಡ್ಬಿಟ್ಟು ಹೇಳ್ತಿರಲ್ಲ, ನಿಜವಾಗ್ಲೂ ತುಂಬ ಖುಷಿ ಆಯಿತು. ಯಾಕಂದರೆ ನಿನ್ನೆ ತಾನೇ ನಮ್ಮ ದೊಡ್ಡಮ್ಮ ಕಾಲ್ ಮಾಡಿಬಿಟ್ಟು ನೋಡಿದೆ ಅಂದ್ಬಿಟ್ಟು ಹೇಳಿದ್ರು. ಮತ್ತು ನನ್ನ ಫ್ರೆಂಡ್ಸು ಅಷ್ಟೇ ಹೇಳ್ತಾರಲ್ಲ, ನಿಜ ತುಂಬ ಖುಷಿಯಾಗುತ್ತೆ. ವ್ಲಾಗ್ ನೋಡಿಬಿಟ್ಟು ಚೆನ್ನಾಗಿ ಮಾಡಿದ್ಯಾ ಅಂತ ಹೇಳ್ತಾರಲ್ಲ. ಆವಾಗ ನನ್ನ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಾಗ ನನ್ನ ವ್ಲಾಗ್ನ ನೋಡ್ತಾರೋ ನೋಡಲ್ವೋ ಅನ್ನೋ ಕನ್ಫ್ಯೂಸಲ್ಲೇ ಇದ್ದೆ. ಆದರೆ ಈಗ ಸ್ವಲ್ಪ ಜಾಸ್ತಿನೇ ಕಾನ್ಫಿಡೆನ್ಸ್ ಬಂದಿದೆ ನನ್ನ ಮೇಲೆ ನನಗೆ. ನಾನು ಕೂಡ ವ್ಲಾಗ್ನ ಮಾಡ್ಬೋದು ಅಂದ್ಬಿಟ್ಟು. ಇನ್ನು ಇವತ್ತಿನ ತಿಂಡಿಗೆ ಪಲಾವ್ ಮಾಡಿದ್ದೆ. ರೆಸಿಪಿ ಬೇಕಿದ್ರೆ ಕಮೆಂಟ್ ಮಾಡಿ, ಆಯಿತಾ? ಮತ್ತು ಸ್ಟೋರೇಜ್ ಬಾಕ್ಸ್ ತರಿಸ್ಕೊಂಡಿದ್ದೆ. ವಂಶಿ ಆಟ ಸಾಮಾನು ಇಡೋದಕ್ಕೆ ಮತ್ತು ಏನಾದರೂ ಸ್ಟೋರ್ ಮಾಡಿ ಇಟ್ಕೊಳ್ಳೋಕ್ಕೆ ಅಂದ್ಬಿಟ್ಟು ಸ್ಟೋರೇಜ್ ಬಾಕ್ಸ್ ತರಿಸ್ಕೊಂಡಿದ್ದ. ನಿಜವಾಗ್ಲೂ ಇದು ಇಷ್ಟು ಕಮ್ಮಿ ಪ್ರೈಸಿಗೆ ಸಿಗುತ್ತೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಮೀಶೋದಲ್ಲೆಲ್ಲ ಸರ್ಚ್ ಮಾಡಿದ್ದೆ, 800 ರೂಪಾಯಿ 700 ರೂಪಾಯಿ ಆ ಥರ ಎಲ್ಲ ತೋರಿಸೋದು. ಆದರೆ ಈ ಒಂದು ಆ್ಯಪಲ್ಲಿ ನಿಜ ನನಗೆ ಕಮ್ಮಿಗೆ ಅಂದರೆ ಸಿಕ್ಬಿಡ್ತು. ಎಷ್ಟು ಅಂದರೆ 482 ರೂಪಾಯಿಗೆ ಸಿಕ್ಬಿಡ್ತು ಈ ಸ್ಟೋರೇಜ್ ಬಾಕ್ಸು. ಅದು ಅಲ್ಲದೆ ಈ ಆ್ಯಪಲ್ಲಿ ಫಸ್ಟ್ ಟೈಮ್ ಆರ್ಡರ್ ಮಾಡಿದ್ದು. ಯಾಕಂದರೆ ಸ್ಕ್ಯಾಮ್ ಇರ್ಬೋದೇನೋ ಅಂದ್ಬಿಟ್ಟು ನಾನು ಮೊದಲೇ ಪೇಮೆಂಟ್ ಮಾಡಿರಲಿಲ್ಲ, ಕ್ಯಾಶ್ ಆನ್ ಡೆಲಿವರಿ ಕೊಟ್ಟಿದ್ದೆ. ನಿಜವಾಗ್ಲೂ ಸ್ಕ್ಯಾಮ್ ಅಲ್ಲ ಇದು. ಅದು ಅಲ್ಲದೆ ಮೀಶೋಗಿಂತ ಕಮ್ಮಿ ಪ್ರೈಸಿಗೆ ಸಿಗುತ್ತೆ ಈ ಆ್ಯಪಲ್ಲಿ, ಗೊತ್ತಾ? ಆಫರ್ಸ್ಗಳು ಬಿಡ್ತಾ ಇರ್ತಾರೆ, ನೋಡಿಕೊಂಡು ತಗೊಬೇಕಾಗುತ್ತೆ, ಆಯಿತಾ? ಈ ಸ್ಟೋರೇಜ್ ಬಾಕ್ಸು ನನಗೆ 6 ಪೀಸಲ್ಲಿ ಸಿಕ್ಕಿದೆ, ಆಯಿತಾ? ಮೀಶೋದಲ್ಲಿ 5 ಪೀಸಿಗೆ 500 ರೂಪಾಯಿ ಇದೆ. ನನಗೆ 482 ರೂಪಾಯಿ ಸಿಕ್ಕಿದೆ, ಆಯಿತಾ? ಈ ಆ್ಯಪ್ ಏನಾದರೂ ಬೇಕು ಅಂದರೆ ಕಮೆಂಟ್ ಮಾಡಿ, ಆಯಿತಾ? ನೀವೇ ಇಲ್ಲಿ ನೋಡ್ತಿದ್ದೀರಲ್ಲ ಎಷ್ಟು ಚೆನ್ನಾಗಿದೆ ಅಂತ. ಕ್ವಾಲಿಟಿನೂ ಅಷ್ಟೇ ತುಂಬ ಚೆನ್ನಾಗಿ ಬಂದಿದೆ, ಆಯಿತಾ? ನೋಡಿ. ಇದಾದಮೇಲೆ ಪಡ್ಡುಗೆ ಅಂದ್ಬಿಟ್ಟು ಫ್ಲಿಪ್ಕಾರ್ಟಲ್ಲಿ ಸೈಕಲ್ ಬುಕ್ ಮಾಡಿದ್ದೆ, ಆಯಿತಾ? ಆದರೆ ನಾನು ಬುಕ್ ಮಾಡಿದ ಕಲರೇ ಬೇರೆ, ಇಲ್ಲಿ ಬಂದಿದ್ದ ಕಲರೇ ಬೇರೆ. ಆ್ಯಕ್ಚುಲಿ ನಾನು ಯೆಲ್ಲೋ ಕಲರ್ ಬುಕ್ ಮಾಡಿದ್ದೆ, ಆಯಿತಾ? ಇಲ್ಲಿ ಆರೆಂಜ್ ಕಲರ್ ಬಂದ್ಬಿಟ್ಟಿದೆ. ಆದರೂ ಪರವಾಗಿಲ್ಲ, ಚೆನ್ನಾಗಿದೆ. ಇನ್ಮೇಲಿಂದ ಸಂಜೆ ಟೈಮು ಪಡ್ಡುನ ವಾಕಿಂಗ್ ಕರ್ಕೊಂಡು ಹೋಗೋಣ ಅಂದ್ಬಿಟ್ಟು ಈ ಸೈಕಲ್ನ ಬುಕ್ ಮಾಡಿದೆ, ಆಯಿತಾ? ಹಾಗೆ ಈ ವ್ಲಾಗ್ ನಿಮ್ಗೆಲ್ಲರಿಗೂ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಹಾಗೆ ನನ್ನ ವ್ಲಾಗ್ನ ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಆಯಿತಾ? ಬೇಗ ಬೇಗ 1K ಸಬ್ಸ್ಕ್ರೈಬ್ ಮಾಡಿಬಿಡಿ, ಆಯಿತಾ? ನಾನು ಅಂದ್ಕೊಂಡಿದ್ದೆ ಈ ಸೈಕಲ್ನ ಇನ್ಸ್ಟಾಲೇಷನ್ ಮಾಡಿಬಿಟ್ಟು ಪಡ್ಡು ರಿಯಾಕ್ಷನ್ನ ಕ್ಯಾಪ್ಚರ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟೆ. ಆದರೆ ಅವನಂತೂ ಇನ್ಸ್ಟಾಲೇಷನ್ ಮಾಡೋಕ್ಕೆ ಬಿಟ್ಟಿರಲಿಲ್ಲ. ಆ ಥರ ಟಾರ್ಚರ್ ಮಾಡಿಬಿಟ್ಟೆ ಇವತ್ತು. ನೋಡಿ ಇಲ್ಲಿ ಹೆಂಗೆ ಕೂತಿದ್ದಾನೆ ಅಂದ್ಬಿಟ್ಟು. ಅವನಿಗಂತೂ ಈ ಸೈಕಲ್ ತುಂಬ ಇಷ್ಟ ಆಯಿತು ಅನಿಸುತ್ತೆ. ನಿಮ್ಗೇನಾದರೂ ಈ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಆಯಿತಾ? ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ.